ಆವಾಗ ಅಣ್ಣವ್ರನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ. ಪುಟ್ಟಪರ್ತಿ ಸಾಯಿಬಾಬಂದು ನಾವು ಆವಾಗ ಹೋಗ್ತಾ ಇದ್ವು, ದರ್ಶನ ಭಾಗ್ಯ ಪಡ್ಕೊತಾ ಇದ್ವು, ಪಾದ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ವು. ಅದಾದಮೇಲೆ ಆ ಸಾಯಿಬಾಬನ ಪಾದನ ಸ್ಪರ್ಶ ಆದಮೇಲೆ ಅದರಲ್ಲಿ ಆ ಸ್ಪರ್ಶವನ್ನು ಕಂಡದ್ದು ರಾಜ್ಕುಮಾರ್ ಅವರು ಪಾದದಲ್ಲಿ. ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಆದರೆ ಬೇರೆಯವರೆಲ್ಲ ಏನು ಹೇಳ್ತಾರೆ, ಜಾಸ್ತಿ ಶಿವಣ್ಣವ್ರ ಜೊತೆ ಬರಿತಾ ಇದ್ದಾಗ ನೋಡು ಶಿವಣ್ಣಂಗೆ ಬಕೆಟ್ ಹಿಡಿತಾವನೆ ಅಂತ ಅಂದ್ಬಿಟ್ಟು ಅಂತಾರೆ. ಈಗ ಅದನ್ನು ಕೇಳಿಸ್ಕೊಬಾರ್ದು ಇದನ್ನು ಕೇಳಿಸ್ಕೊಬಾರ್ದು ಅಂದರೆ ಏನು ಮಾಡಬೇಕು? ನಾನು ಜೋಗಯ್ಯಗೆ ಅವರು ಕೇಳಲೂ ಇಲ್ಲ, ಮಾಡಲೂ ಇಲ್ಲ, ಅವರು ಮಾತಾಡಲೂ ಇಲ್ಲ, ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಶಿವಣ್ಣವರು ನೀನು ಮಾಡ್ತಾ ಇದೀಯ ಅಂತ ಕೇಳಿದ್ರು, ಹ್ಞೂ ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಶಿವಣ್ಣವ್ರಿಗೂ ಹಂಗೆ ಹೇಳಿದ್ದೆ. ಅದಾದಮೇಲೆ ನಾನು ಕಾದೆ ಇವ್ರ ಕಡೆಯಿಂದ ಫೋನ್ ಬರುತ್ತೆ ಅಂತ, ಬಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ, ಅವರು ಮಾಡಲಿಲ್ಲ. ಆಮೇಲೆ ಅನೌನ್ಸ್ ಆಯಿತು, ಅಂದರೆ ಜೋಗಯ್ಯ ಅನೌನ್ಸ್ ಆಯ್ತಲ್ಲ, ಅಲ್ಲಿ ಬೇರೆಯವ್ರ ಹೆಸರಿತ್ತು. ನಾನು ಏನಕ್ಕೆ ಸಹ ನನಗೆ ಕೊಡಲಿಲ್ಲ ಅಂತ ನಾನು ಕೇಳೋಕ್ಕೂ ಹೋಗಲಿಲ್ಲ, ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಒಂದು 3 ದಿವಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅದಾದಮೇಲೆ 3 ದಿವಸ ಬಿಟ್ಟು ಫೋನ್ ಮಾಡಿದ್ರೆ ಏನಂತಾರೆ ಸರ್ ಅವರು, ಏನು ನನ್ನೇ ದುಡ್ಡು ಕೇಳ್ತಾ ಇದೆಯಾ, ಯಾಕೆ ಮನೆ ಹತ್ರ ಬಂದು ಗಲಾಟೆ ಮಾಡಬೇಕಾ ಅಂತ. ಏನೋ ಹಿಂಗಂತ ಇದ್ರಿ, ನೀವೇ 3 ದಿವಸ ಬಿಟ್ಟು ಕೊಡ್ತೀನಿ ಅಂತಂದರೆ ಅದಕ್ಕೆ ನಾನು 3 ದಿವಸ ಆದಮೇಲೆ ಕೇಳ್ತಾ ಇದ್ದೀನಿ ಅಂತ. ನನ್ನ ಹತ್ರ ದುಡ್ಡು ಗಿಡ್ಡು ಕೇಳಿದ್ರೆ ಬೇರೆ ಥರನೇ ಆಗ್ಬಿಡ್ತದೆ, ಹಂಗೆ ಅಂತ ಅಂದ್ಬಿಟ್ಟು ಅಂದರು. ನಮ್ಮದು ಇಲ್ಲೇನಾಗಿತ್ತು ಅಂತಂದರೆ, ಅದೇ ಒಂದು ವಿಷಯಗಳು ನಿಮ್ಗೆ ಹೇಳ್ತೀನಿ. ಈಗ ಇದ್ರ ಮಧ್ಯೆ ಆವತ್ತಂತೂ ರಾಜ್ಕುಮಾರ್ ಅವ್ರಿಗೆ ಅಣ್ಣವ್ರ ಮುಂದೆ ಕುಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಯೋಗನೂ ಪಡ್ಕೊಂಬರಲಿಲ್ಲ, ಅವತ್ತು ಮಿಸ್ ಆಗೋಯ್ತು. ಅದಾದಮೇಲೆ ಜೋಗಿ ಸಿನಿಮಾ ರಿಲೀಸ್ ಆದಮೇಲೆ ಇಲ್ಲಿ ಕೋರಮಂಗಲ PVR ಅಲ್ಲಿ ರಜನಿಕಾಂತ್ ಅವರು ರಾಜ್ಕುಮಾರ್ ಅವರು ಸಿನಿಮಾ ನೋಡ್ತಾರೆ ಅಂತ ವಿಷಯ ಗೊತ್ತಾಯಿತು. ಸರಿ, ಮೋಸ್ಟ್ಲಿ ನಮ್ಮನ್ನು ಕರೀತಾರೆ ಅಂತ ನಾವು ಅಂದ್ಕೊಂಡಿದ್ವು, ಬಟ್ ಕರೀಲಿಲ್ಲ. ಅದಾದಮೇಲೆ ಕರೀಲಿಲ್ಲ ಮೀನ್ಸ್ ಅಂದರೆ ನಾವು ಬೇರೆ ಏನೋ ಕೆಲಸದಲ್ಲಿದ್ವು, ನಾನು ಕ್ಯಾಮ್ರಾಮನ್ನು. ಸರಿ, ಹಿಂಗೆ ಎಲ್ಲ ಸಿನಿಮಾ ಎಲ್ಲ ನೋಡಾದ್ಮೇಲೆ ಅವರು ರಜನಿಕಾಂತ್ ಅವರು, ರಾಜ್ಕುಮಾರ್ ಅವರು ಮತ್ತು ಶಿವಣ್ಣವರು ನೋಡಿದಂತಲ್ಲ, ಶಿವಣ್ಣವ್ರನ್ನ ಒಂದು 5 ನಿಮಿಷ ಹಂಗೆ ಹಗ್ ಮಾಡ್ಕೊಂಡು ತುಂಬ ಫೀಲ್ ಮಾಡ್ಕೊಂಡು ರಾಜ್ಕುಮಾರ್ ಅವರು ಇದ್ರಂತೆ. ಆವಾಗ ಆ ಟೈಮಲ್ಲಿ ರೈಟ್ರನ್ನು ಕರೆಸ್ರಿ ಅಂತ ಅಂದ್ಬಿಟ್ಟು ಹೇಳ್ದಂತೆ ಅಣ್ಣವರು. ಸರಿ, ಹಂಗಂದ ತಕ್ಷಣ ನಮ್ಮ ಚಂದ್ರು ಗೊತ್ತಿರ್ಬೇಕಲ್ಲ ನಿಮಗೆ, ಮ್ಯಾನೇಜರು, ಅವರು ಟಕ ಅಂತ ಅಲ್ಲಿ ಇಲ್ಲೆಲ್ಲ ಹುಡುಕಿ ಬೇಗ ಫೋನ್ ಮಾಡಿ ಈ ಇಮ್ಮಿಡಿಯೇಟ್ ಕಾಲು ಗಂಟೆ ಒಳಗಡೆ ಸದಾಶಿವನವ್ರಿಗೆ ಬಂದುಬಿಡಿ, ಅಲ್ಲಿ ಎಲ್ಲರೂ ಇದ್ದಾರೆ, ಅಲ್ಲಿ ನಿಮ್ಮನ್ನು ನೋಡ್ಬೇಕಂತ ಬನ್ನಿ ಅಂತ ಅಂದ್ಬಿಟ್ಟು ಅಂದರು. ಸರಿ, ಅಲ್ಲಿ ನೋಡಿ, ಅಲ್ಲೂ ದುರಾದೃಷ್ಟ. ಅಲ್ಲಿ ನಾವು ಎಂಟ್ರಿ, ರಜನಿಕಾಂತ್ ಎಕ್ಸಿಟು, ಅವ್ರು ಸಿಗಲಿಲ್ಲ ರಜನಿಕಾಂತ್. ಸರಿ, ನಮಗೆ ಅಣ್ಣವ್ರದ್ದು ದರ್ಶನ ಭಾಗ್ಯ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಿದ್ದಂಗೆ ಪಾರ್ವತಮ್ಮವ್ರಿಗೆ ಗೊತ್ತಾಯಿತು ಇವರೇ ರೈಟ್ರು ಅಂತಂತ. ಅವರು ಪಾರ್ವತಮ್ಮವ್ರು ನೋಡ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಆಮೇಲೆ ಅಣ್ಣವ್ರಿಗೆ ನೋಡಿ ಇವರೇ ರೈಟ್ರು ಅಂತ ಅಂದ್ಬಿಟ್ಟು ಪರಿಚಯ ಮಾಡಿಸ್ಬಿಟ್ರು ಅವರು. ಅದು ಪ್ರೇಮ್ ಅವರು ಇದ್ದರು ಅಲ್ಲಿ, ಅಂದರೆ ಪಟ್ ಅಂದರೆ ಆ ಟೈಮಲ್ಲಿ ಸಿಚುವೇಷನಲ್ಲಿ ಪಟ್ಟಂತ ಇವರೇ ರೈಟ್ರು ನೋಡಿ ಅಂತಂದ್ಬಿಟ್ಟು ಮಾತಾಡ್ಸೋದಲ್ಲ. ಆವಾಗ ಅಣ್ಣವ್ರನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ. ಅದು ಹೆಂಗಾಗೋಯ್ತು ಗೊತ್ತಾ ಸರ್, ಅವ್ರಿಗೆ ವರ್ಧಪ್ಪಣ್ಣನಿಗೆ ಕತೆ ಹೇಳಕ್ಕೆ ಹೋಗಿದ್ನಲ್ಲ, ಒಣಗಾಯ್ತಲ್ಲ ಬಾಯಿ, ಆ ಥರ ಮೂಕ ಪ್ರೇಕ್ಷಕನಾಗ್ಬಿಟ್ಟೆ ಸರ್. ಏನು ಮಾತಾಡೋಕ್ಕಾಗ್ತಿಲ್ಲ. ಅವ್ರು ಕೇಳ್ತಾವ್ರೆ ಯಾವ ಊರಯ್ಯ ನಿಂದು ಅಂತ. ನಾನು ಹೆಂಗೆ ತಡಬಡಿಸ್ಕೊಂಡು ಅಪ್ಪಾಜಿ ಮಳವಳ್ಳಿ ಅಂತ. ಓ, ನಮ್ಮ ಕಡೆ ಬಯ್ಯೋ, ಯಾಕೆ ಎದ್ಕಂದೆ, ಬಾ ಈಗ ಹೋಗಿ ಗುರುವಾರ ಬಂದಿದೆಯಲ್ಲ ನೀನು, ಇವತ್ತು ಬಾಡ್ ಮಾಡಿಸ್ಬೋದಿತ್ತು, ಸರಿ ಇನ್ನೊಂದು ದಿವಸ ಬರು ಅಂತಂದ್ಬಿಟ್ಟು ಎಲ್ಲ ಆ ಥರದ್ದೆಲ್ಲ ಪಾದ ನಮಸ್ಕಾರ ಮಾಡಿದೆ ಸರ್. ನಿಜವಾಗ್ಲೂ ನನಗೆ ಪುಟ್ಟಪರ್ತಿ ಸಾಯಿಬಾಬನ್ನು ಪಾದ ಸ್ಪರ್ಶ ಮಾಡಿದಷ್ಟೇ ಅನುಭವ ಆಯಿತು. ಯಾಕೆಂದರೆ ಪುಟ್ಟಪರ್ತಿ ಸಾಯಿಬಾಬಂದು ನಾವು ಆವಾಗ ಹೋಗ್ತಾ ಇದ್ವು, ದರ್ಶನ ಭಾಗ್ಯ ಪಡ್ಕೊತಾ ಇದ್ವು, ಪಾದ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ವು. ಅದಾದಮೇಲೆ ಆ ಸಾಯಿಬಾಬನ ಪಾದನ ಸ್ಪರ್ಶ ಆದಮೇಲೆ ಅದರಲ್ಲಿ ಆ ಸ್ಪರ್ಶವನ್ನು ಕಂಡದ್ದು ರಾಜ್ಕುಮಾರ್ ಅವರು ಪಾದದಲ್ಲಿ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಆಮೇಲೆ ಆ ಕ್ಷಣದಲ್ಲಿ ಅದೇನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ರಾಜ್ಕುಮಾರ್ ಅವರು ಏನು ಕೇಳಿದ್ರು ಅಂತ ನಮ್ಮ ಮಾತು ನನಗೆ ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ನನಗೆ ಅನುಭವ ಆಯಿತು. ಅವ್ರು ಒಂದೇ ಮಾತು ಹೇಳಿದ್ರು, ಏನು ಕೇಳ್ತಾವ್ರಂತ ನನಗೂ ಗೊತ್ತಾಗಲಿಲ್ಲ. ನೋಡಯ್ಯೋ, ಗೆಲುವಾಗಲಿ ಸೋಲುವಾಗಲಿ ಎರಡೂ ಕೂಡ ಪಾದದ ಅಡಿನಾಗೆ ಇಟ್ಕೊಂಡಿರ್ಬೇಕು, ತಲೆಗೆ ಹತ್ತಿಸ್ಕೊಬಾರ್ದು ಅಂತ ಹೇಳಿದರು. ಅದನ್ನು ನಾನು ಯೋಚನೆ ಮಾಡಿ ಈಗ ಈ ಕರೋನೆಲ್ಲ ಬಂದ ಮೇಲೆ ಆವಾಗ ನನಗೆ ಅನುಭವ ಬಂತು. ಈಗ ಗೆಲುವನ್ನ ತಲೆಗತ್ತಿಸ್ಕೊಂಬಿಟ್ರೆ ಮುಂದೇನು ಮಾಡಬೇಕು ಅಂತ ಅನ್ನೋದು ಯೋಚನೆ ನಿನಗೆ ಗೆಲ್ಲಕ್ಕಾಗಲ್ಲ. ಈಗ ಸೋಲನ್ನು ತಲೆಗತ್ತಿಸ್ಕೊಂಬಿಟ್ರೆ ಮುಂದೆ ನೀನೇನು ಮಾಡೋಕ್ಕಾಗಲ್ಲ. ಎರಡನ್ನೂ ಕೂಡ ಪಾದದ ಅಡಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಮಾತಿದೆಯಲ್ಲ, ಮಹಾವೇದ ಅಂತ ಅಲ್ವ ಸರ್ ಅದು? ಹೌದು. ಎಷ್ಟು ನಿಜ ಅಂತ ಅನ್ನಿಸ್ತು ಅಂದರೆ ನನಗೆ ಇತ್ತೀಚಿನ 4 ವರ್ಷಗಳಲ್ಲಿ. ಆಮೇಲೆ ಅದಾದಮೇಲೆ ಅದಕ್ಕೂ ಬಿಫೋರ್ ಒಂದು ಅಂದ್ಕೊಂಡಿದ್ವು, ಏನು ಅಂತಂದರೆ
ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ನಾನು ಅಂತ ಮಾಡಿದ ಕೆಲಸಗಳೆಲ್ಲ ಮನೆ ಹೊರಗಡೆ ಹೊಗೆ, ನಾವು ಮಾಡೋ ಕೆಲಸಗಳೆಲ್ಲ ಮನೆ ಒಳಗಡೆ ನಗೆ ಅಂತಂದರೆ ಆವಾಗ ನಾವು ಅಂತ ಮಾಡಬೇಕು. ಯಾವಾಗಲೂ ನಾನು ಅಂತ ಮಾಡಬಾರ್ದು. ನಾನು ಅಂತ ಮಾಡಿದ್ರೆ ಕೆಲವೊಂದು ಸಂಗತಿಗಳು ನಿಮಗೂ ಗೊತ್ತಿದೆ, ಅದು ಹಂಗಾಗಿದೆ ಕೂಡ. ಅದು ಹಂಗಾಗಬಾರ್ದು ಇವತ್ತಿಗೂ ಕೂಡ ಮುಂದಕ್ಕೂ ಕೂಡ ಯಾವಾಗಲೂ ಅಂತ ಸಾಕು. ನಿಮ್ಮ ಅನುಭವನೇ ಬೇರೆ ಇರುತ್ತೆ, ನನ್ನ ಅನುಭವನೇ ಬೇರೆ ಇರುತ್ತೆ. ಎಲ್ಲ ನಾವು ಅನ್ನೋದೆಲ್ಲ ಸೇರಿದಾಗ ಅದು ನಾವುಗಳು ಅಂತ ಸೇರಿದಾಗ ಮಾಡೋದು ಬೇರೆ. ಆಗ ನಾವು ಒಂದು ಹಿಟ್ಟನ್ನು ದೊಡ್ಡ ಹಿಟ್ಟುಗಳು ಒಳ್ಳೆ ಜಗತ್ತಿನಾದ್ಯಂತ ಹೆಸರು ಮಾಡ್ಬೋದು ನಾವು ಅಂತ ಮಾಡಿದ್ರೆ. ನಾನು ಅಂತ ಮಾಡಿದ್ರೆ ಅಷ್ಟೇ, ನಮ್ಮ ಡಿಸ್ಟಿಕ್ಲಿಂದ ಬಾರ್ಡ್ರನ್ನು ದಾಟಕ್ಕೆ ಸತ್ಯ. ಹೌದು ಸರ್. ಸೊ ಜೋಗಿ ಸಿನಿಮಾ ನಿಮಗೆ ಬಹಳ ದೊಡ್ಡ ಒಂದು ಫ್ರೇಮ್ ಅಂತ. ಹೌದು ಹೌದು. ಒಬ್ಬ ಡೈಲಾಗ್ ರೈಟರ್ ಆಗಿ ಗುರುತಿಸಿದ್ರಲ್ಲ ಅನ್ನೋದೇ ನನಗೆ ಖುಷಿ ಅಷ್ಟೇ. ಇಂಡಸ್ಟ್ರಿಯಲ್ಲಿ ಈ ಜೋಗಿ ಆದ ನಂತರ ಮಳವಳ್ಳಿಯ ಸ್ಥಾನಮಾನ ಬದಲಾಯಿತು. ಹಾಂ ಸರ್, ಒಳ್ಳೆ ಹೆಸರು ಕೊಡ್ತು. ಶಿವಣ್ಣವರು ಕೂಡ ನನ್ನ ಕೈ ಹಿಡಿದು ನಡೆಸಿದ್ರು, ತುಂಬ ಚೆನ್ನಾಗಿ ನಡೆಸಿದ್ರು. ಮಧ್ಯದಲ್ಲೇ ವಿಷಯಗಳು ನಿಮಗೆ ಗೊತ್ತಿರುತ್ತಲ್ಲ ಸರ್, ಯಾಕೆಂತಂದರೆ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ನಾನು ಇರ್ತೀನಲ್ಲ, ನಾನು ಇವತ್ತಿಗೂ ಅದೇನೇ ಇರೋದು. ಈಗ ನಾನು ಕೆಲಸ ಮುಗಿದ ಮೇಲೆ ನಾನು ಸುಮ್ಮನೆ ಏನೋ ಬ್ಯುಸಿ ಇರ್ತೀನಿ, ನಿನ್ನ ಡಿಸ್ಟರ್ಬ್ ಮಾಡೋಕ್ಕೂ ನನಗೆ ಇಷ್ಟ ಇರಲ್ಲ. ಬಟ್ಟು ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡೋದು ಬೆರಿತಾನೂ ಇರಲಿಲ್ಲ ಮೀನ್ಸ್ ಅಂದರೆ ಅವ್ರೇನೋ ಕೆಲಸದಲ್ಲಿ ಇರ್ತಾರೆ, ಬ್ಯುಸಿಲಿ ಇರ್ತಾರೆ, ನಾವ್ಯಾಕೆ ಡಿಸ್ಟರ್ಬ್ ಮಾಡೋಣ ಭಾವನೆ ನನಗೆ. ಆದರೆ ಏನು ಸಾಯಿ ನನ್ನ ಹತ್ರ ಬರ್ತಾನೆ ಇಲ್ವಲ್ಲ ಅಂತ ಅನ್ನೋದು ಒಂದು ಫೀಲ್ ಇದು ಇರ್ಬೋದು, ಅವ್ರಿಗೆ ಗೊತ್ತಿಲ್ಲ. ಆದರೆ ಬಟ್ಟು ಆ ಥರ ಬೇರೆ ಯಾರು ಇತ್ತೋ ಇಲ್ಲ ಗೊತ್ತಿಲ್ಲ. ಶಿವಣ್ಣವ್ರಿಗಂತೂ ಇರಲಿಲ್ಲ ಅದು. ನನ್ನ ನೋಡಬೇಕು ಆವಾಗ ಬಂದು ಮಾತಾಡಿಸ್ಬೇಕು ಅನ್ನೋದು ಇದಿಲ್ಲ. ಆದರೆ ಬೇರೆಯವರೆಲ್ಲ ಏನಾಗ್ತದೆ, ಜಾಸ್ತಿ ಶಿವಣ್ಣವ್ರ ಜೊತೆ ಬೆರಿತಾ ಇದ್ದಾಗ ನೋಡು ಶಿವಣ್ಣಂಗೆ ಬಕೆಟ್ ಹಿಡಿತಾವನೆ ಅಂತ ಅಂದ್ಬಿಟ್ಟು ಅಂತಾರೆ. ಈಗ ಅದನ್ನು ಕೇಳಿಸ್ಕೊಬಾರ್ದು ಇದನ್ನು ಕೇಳಿಸ್ಕೊಬಾರ್ದು ಅಂದರೆ ಏನು ಮಾಡಬೇಕು, ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಜಾಸ್ತಿ ಯಾರ ಜೊತೆ ಬೆರೆಯೋದು ಬೇಡ, ಏನು ಬೇಡ. ಪುಸ್ತಕಗಳಾಯಿತು, ನಾನಾಯಿತು, ಈ ಥರ ಇದ್ಬಿಡೋಣ ಅಂತ ಒಂದು ಡಿಸಿಷನ್ ತಗೊಂಡಿದ್ದೆ ಅದೊಂದು. ಆಮೇಲೆ ಬೇರೆ ನಾನು ಸಾಮಾನ್ಯ ಈಗ ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ನಿಷ್ಠೂರ ಮಾಡ್ಕೊಂಡಿಲ್ಲ ಸರ್. ದುಡ್ಡಿನ ವಿಷಯದಲ್ಲಾಗಲಿ ಬೇರೆ ವಿಷಯದಲ್ಲಿ ಏನಾರಾಗಲಿ. ಈಗ ನನ್ನ ಬರವಣಿಗೆ ನಿನಗೆ ಇಷ್ಟ ಆಗಿಲ್ಲ ಅಂತಂದರೆ ಅದು ನೀವು ನನ್ನ ಕೆಲಸ ಕೊಡೋಲ್ಲ, ಅದನ್ನು ನಾನು ತಿಳ್ಕೊಬೇಕು. ನನಗೆ ಕೆಲಸ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅಂದರೆ ನಿಮ್ಮ ಪಿಕ್ಚರ್ ಡಬ್ಬ ಅಂತ ನಾನು ಹೇಳ್ಬಾರ್ದು. ಯಾಕೆಂದರೆ ಸಿನಿಮಾಗಳು ಗೆಲ್ಲಬೇಕು ಅಷ್ಟೇ. ಈಗ ವರ್ಷದಲ್ಲಿ ಒಂದು 250-300 ಸಿನಿಮಾ ನಡೀತಾ ಇರುತ್ತೆ. 250-300 ಸಿನಿಮಾಗೂ ನಾನೇ ಡೈಲಾಗ್ ಬರೆಯೋಕ್ಕಾಗಲ್ಲ ಅಲ್ವಾ. ಅವ್ರದ್ದೇ ಆದಂಥ ಒಂದು ಇದಿರುತ್ತೆ, ಅವ್ರಿಗೇನೋ ಒಂದು ಪ್ರೀತಿ ಇದ್ದರೆ ಕೊಡ್ತಾರೆ, ನಮ್ಮ ಮೇಲೆ ನಂಬಿಕೆ ಇದ್ದರೆ ಕೆಲಸ ಕೊಡ್ತಾರೆ. ಇದ್ರ ಮೇಲೆ ಬಂದುಬಿಟ್ಟೆ ಸರ್ ಅಷ್ಟೇ. ಸೊ ಜೋಗಿ ನಂತರದ ಬೆಳವಣಿಗೆ ಹೇಗಾಯಿತು? ಜೋಗಿ ನಂತರದ ಬೆಳವಣಿಗೆ ಪ್ರೀತಿ ಏಕೆ ಭೂಮಿಯಲ್ಲಿದೆ. ನೆಕ್ಸ್ಟು ಜೋಗಿ ಎಲ್ಲ ಇಟ್ಟಾಯಿತು, ಪ್ರೀತಿ ಏಕೆ ಭೂಮಿಯಲ್ಲಿದೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕೇರಳದಲ್ಲಿ ರೂಮ್ ಹಾಕಿದ್ವು. ಕೇರಳದಲ್ಲಿ ರೂಮ್ ಹಾಕಿದಾಗ ಸರಿ ಎಲ್ಲ ಅಳ್ಗೋದ್ವು. ಪ್ರೀತಿ ಏಕೆ ಭೂಮಿಯಲ್ಲಿದೆ ಇನ್ನೂ ಕತೆನೂ ಇನ್ನೂ ರೆಡಿ ಇರಲಿಲ್ಲ. ಆಗ ಒಂದು 3-4 ದಿವಸಕ್ಕೊಂದು ಥಾಟ್ ಹೊಳಿತು ಅವ್ರಿಗೆ, ಯಾರಿಗೆ ಫ್ರೆಂಡ್ಸ್ ಅವ್ರಿಗೆ, ಈ ಥರದ್ದು ಒಂದು ಕತೆ ಮಾಡೋಣ ಸಾಯಿ ಅಂತಂದು. ಓಕೆ ಸರ್, ತುಂಬ ಚೆನ್ನಾಗಿದೆ, ಮಾಡ್ಬೋದು ಅಂತ ಅಂದ್ಕೊಂಡು. ಆಮೇಲೆ ಗೊತ್ತಾಯಿತು ನಾನೇ ಹೀರೋ ಮಾಡ್ತಾಯಿದ್ದೀನಿ ಅಂತಂತ. ಆಗ ಸುಮ್ಮನೆ ನನಗೇನೋ ಆ ಟೈಮು ಏನೋ ನನಗೇನು ಕೆಟ್ಟಗಳಿಗೆಗಳಂತೂ ಅಲ್ಲ, ಆದರೆ ನನಗನ್ಸಿದ್ದು ನಾನು ಹೇಳ್ಬಿಟ್ಟೆ, ಸಾಕು ಕತೆ ತುಂಬ ಚೆನ್ನಾಗಿದೆ, ಈಗ ಸದ್ಯಕ್ಕೆ ಒಳ್ಳೆ ಡೈರೆಕ್ಟ್ರು ಅಂತ ಹೆಸರು ತಗೊಂಡಿದ್ದೀರಿ, ಸದ್ಯಕ್ಕೆ ಹೀರೋ ಆಗೋದು ಬೇಡ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಅಷ್ಟೇ. ಆಗಲೇ ಬೇಡ ಅಂತ ನಾನು ಕಂಡೀಷನಾಗಿ ಹೇಳ್ತಾ ಇದ್ದಿಲ್ಲ, ಬೇಡ್ಕೊತಾ ಇದ್ದೀನಿ ಅಂತಂದೆ. ಸಾಯಿ ಅಂದರೆ ಕಾಮಿಡಿಗಾದ್ರು, ಸಾಯಿಗೆ ಒಟ್ಟವ್ರಿ ನಾನು ದೊಡ್ಡ ಹೀರೋಗಿ ಬೆಳೆದ್ಬಿಡ್ತೀನಿ ಅಂತ ಕಾಮಿಡಿಯಾಗಿ ಹೇಳಿದ್ರು. ಅದನ್ನು ನಾನು ಕಾಮಿಡಿಯಾಗಿ ತಗೊಂಡೆ. ಅದಾದ ನಂತರ ಏನಾಯಿತು, 4ನೇ ದಿವಸಕ್ಕೆ ಕೆ ಮಂಜು ಅವ್ರಿಗೆ ಫೋನ್ ಮಾಡಿದ್ರು. ಎಲ್ಲರೂ ಇದ್ದರೆ ಅಣ್ಣ ಈ ಥರ ಪ್ರೀತಿ ಏಕೆ ಭೂಮಿಲಿದೆ ಕತೆ ಡಿಸ್ಕಷನ್ ಇಲ್ಲಿ ರೂಮ್ ಹಾಕಿದ್ವಣ್ಣ ಕೇರಳದಲ್ಲಿ, ರವಿಚಂದ್ರನ್ ಅವರು ನೀನೇ ಬರಿಬೇಕಂತಪ್ಪ, ಬಾ ಅಂತ ಹೇಳ್ತಾರೆ. ಅಂದರೆ ಯಾವಾಗ ಬರಬೇಕಣ್ಣ ಅಂತ ಅಂದ್ಬಿಟ್ಟು ಬಂದರೆ ಬೇಗ ಬಂದರೆ ನಿನಗೆ ಬೇಗ ಕೆಲಸ ಸಿಗುತ್ತೆ ಅನ್ನೋ ಥರ ಮಾತಾಡೋದು. ಸರಿ, ನಾನು ಇನ್ನೇನು ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡೋದು ದೊಡ್ಡ ವಿಷಯ ಅಲ್ವ ಸರ್. ಆಗ ಡೈರೆಕ್ಟಾಗಿ ಪ್ರೇಮ್ ಸರ್ಗೆ ಹೇಳಿದೆ, ಸರ್ ಈ ಥರ ರವಿ ಸಾರು ಬರೋಕ್ಕೆ ಕೇಳ್ತಾ ಇದ್ದಾರೆ, ನಾವು ಓಡ್ತೀನಿ ಸರ್ ಅಂತಂದ. ರೀ ಇನ್ನೊಂದು 2 ದಿವಸ ಇರ್ರಿ, ಹಂಗೆ ಮಾಡ್ಕೊಂಡು ಹೋಗ್ಬಿಡೋಣ, ಕತೆ ಮುಗಿಸ್ಕೊಂಡು ಒಂದೇ ಸರಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರು. ಅವರು ಹೇಳಿದ್ರು ಪಟ್ಟಂತ, ನೋಡ್ರಿ ನನ್ನ ಹತ್ರನೇ ಮಾಡು ಅಂತ ನಾನೇನು ಇದು ಮಾಡ್ತಿಲ್ಲ, ಬಟ್ಟು ಇಲ್ಲೂ ಮಾಡಿ ಅಲ್ಲೂ ಮಾಡೋಕ್ಕೆ ನಿಭಾಯಿಸಂಗಿದ್ರೆ ನಿಭಾಯಿಸಿ ಅಂತಂದು. ಸರಿ ಸರ್ ನಾನು 2 ನಿಭಾಯಿಸ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಅದಾದಮೇಲೆ 2ನೇ ದಿವ್ಸಕ್ಕೆ ಬಂದ್ವು ರವಿ ಸಾರು, ನಾವೆಲ್ಲ ಕುಡಿದು ಕತೆನೂ ಕೇಳ್ತಾರೆ. ಕತೆನೂ ನೋಡಿ ಪೊರ್ಕಾಲಂ ಅಂತ ನೀವು ನೋಡಿರ್ಬೇಕು ತಮಿಳಲ್ಲಿ, ಅದ್ರ ರಿಮೇಕು ಒಡ ಹುಟ್ಟಿದವಳು ಆ್ಯಕ್ಚುಲಿ ರವಿ ಸಾರೇ ಡೈರೆಕ್ಷನ್ ಮಾಡಬೇಕಾಯ್ತು. ಅದು ಅವ್ರ ಸ್ಟೈಲ್ಗೆ ಅದೇನೇನೋ ಒಂದಷ್ಟು ಎಲ್ಲ ಕರೆಕ್ಷನ್ಸ್ ಹೇಳಿದ್ರು, ಟೋಟಲ್ ಅವ್ರ ಸ್ಟೈಲಿಗೆ ಬರೆದು ನಾನು ರೀಡಿಂಗು ಕೊಟ್ಟೆ. ತುಂಬ ಖುಷಿಯಾಗ್ಬಿಟ್ರು ರವಿ ಸಾರು. ಕನ್ನಡದ ಭಾಷೆ ಬಗ್ಗೆ ನಿಮಗೆ ತುಂಬ ಹಿಡ್ತಾ ಇದೆ ಅಂತಂದ್ಬಿಟ್ಟು ಒಂದು ಚೆಕ್ ಕೊಟ್ಟರು. ನಾನು ಏನೋ ಕೆ ಮಂಜು ಅವ್ರು ಏನೋ ಕೊಟ್ಟಿರಬೇಕು ಅಂತ ನಾನು ಅಂದ್ಕೊಂಡೆ. ಅವರು ಇದು ಪ್ರೊಡ್ಯೂಸರ್ ಮಂಜು ಅವರೆಲ್ಲ ಕೊಟ್ಟಿರೋದು, ಇದು ನನ್ನ ಈಶ್ವರಿ ಸಂಸ್ಥೆಯಿಂದ ನೀನು ಕೊಟ್ಟಿರೋದು. ಯಾಕೆಂತಂದರೆ ನೀನು ಒಂದು ಭಾಷಾ ರೀಡಿಂಗ್ ಇದೆಯಲ್ಲ
ಅದು ತುಂಬ ನನಗೆ ಚೆನ್ನಾಗಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕೊಟ್ಟರು ಒಂದು ಚೆಕ್ಕು. ಆವಾಗ ನನಗೆ ತುಂಬಾ ಖುಷಿ ಆಗೋದು ಸರ್. ಒಂದು ಈಶ್ವರಿ ಸಂಸ್ಥೆಯಿಂದ ನನಗೆ ಒಂದು ಚೆಕ್ ಬರೋದು ಅಂದರೆ ಏನು ದೊಡ್ಡ ವಿಷಯನೇ ಅದು. ಆಗ ತುಂಬ ಖುಷಿಯಾದೆ. ಅದಾದಮೇಲೆ ಏನು ಮಾಡಿಬಿಟ್ರು ಅವರು, ರವಿ ಸಾರು, ಫಸ್ಟು ಒಡ ಹುಟ್ಟಿದವಳಿಗೆ, ಆಮೇಲೆ ಅದಾದಮೇಲೆ ನನಗೆ ಯಾಕೋ ಇದು ಮಾಡೋಕ್ಕಾಗ್ತಾಯಿಲ್ಲ, ಸಾಯಿ ಪ್ರಕಾಶ್ ಅವ್ರು ಮಾಡಲಿ ಬಿಡು ಅನ್ನೋ ಥರ ಸಾಯಿ ಪ್ರಕಾಶ್ಗೆ ಕೊಟ್ಟರು ಅದನ್ನು. ಅದಾದಮೇಲೆ ನೀಲಕಂಠ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಬಾಲ್ಮುತ್ತಯ್ಯ ಪ್ರೊಡ್ಯೂಸರು. ಅದಕ್ಕೂ ಇವರೇ ಕೈಲೇ ಬರ್ಸಿ ಡೈಲಾಗ್ ಅಂತಂದರು. ಆಮೇಲೆ ಯುಗಾದಿ ಸಿನಿಮಾಗೂ ಇವರೇ ಬರೀಲಿ ಅಂತ ಅಂದ್ಬಿಟ್ಟು 3 ಸಿನಿಮಾಗೂ ಒಂದೇ ಸರಿಗೆ ಫಿಕ್ಸ್ ಮಾಡಿಸಿದ್ರು. ಅಲ್ಲಿಂದ ಕಂಟಿನ್ಯೂಸ್ ಆಗೋಯ್ತು ಸರ್. ನಾನು ಆಮೇಲೆ ಪ್ರೀತಿಯಾಗೆ ಭೂಮಿ ಇಲ್ಲದ ಕಡೆ ತಲೆನೂ ಹಾಕೋಕ್ಕಾಗಲಿಲ್ಲ. ಬಟ್ಟು ಯಾಕಂದರೆ ಯಾವ್ದಾದ್ರು ಒಂದು ಕೆಲಸದಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯ ಹೆಸರು ಬರುತ್ತೆ. ಆಮೇಲೆ ಎರಡನ್ನೂ ಮೇಂಟೈನ್ ಮಾಡೋ ಕೆಪಾಸಿಟಿ ಆಗ್ತಾ ಇರಲಿಲ್ಲ ನನಗೆ. ಯಾಕಂದರೆ ಪ್ರೀತಿಯಾಗೆ ಭೂಮಿಯಲ್ಲಿದೆ ಕೆಲಸ ಮಾಡದೇ ಇರೋ ಕಾರಣ ಇಷ್ಟೇ ಸರ್, ಈ ಬೇರೆ ಇನ್ನೇನಿಲ್ಲ. ಅದನ್ನಂತ ನೀವು ಜೋಗಯ್ಯಗೂ ಮಾಡಿಲ್ಲ? ಜೋಗಯ್ಯಗೂ ಮಾಡೋಕ್ಕಾಗಲಿಲ್ಲ. ಯಾಕೆ, ಏನು ನಿಮ್ಮ ಭಿನ್ನಾಭಿಪ್ರಾಯನ? ಭಿನ್ನಾಭಿಪ್ರಾಯ ಏನಿಲ್ಲ. ಅಥವಾ ಸಾಯಿ ಬೆಳೆದಿದ್ದಾರೆ, ಹೆಚ್ಚು ರೆಮ್ಯುನರೇಷನ್ ಕೇಳ್ತಾರೆ ಅಂತಲೇ ಇರ್ಬೋದು, ಅದು ಇರ್ಬೋದು, ಅವ್ರಿಗೆ ಅನಿಸಿರ್ಬೋದು. ಬಟ್ಟು ನಾನು ಜೋಗಯ್ಯಗೆ ಅವರು ಕೇಳಲೂ ಇಲ್ಲ, ಮಾಡಲೂ ಇಲ್ಲ, ಅವರು ಮಾತಾಡಲೂ ಇಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಶಿವಣ್ಣವರು ನೀನು ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಹ್ಞೂ ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಶಿವಣ್ಣವ್ರಿಗೂ ಹಂಗೆ ಹೇಳಿದ್ದೆ. ಅದಾದಮೇಲೆ ನಾನು ಕಾದೆ ಇವ್ರ ಕಡೆಯಿಂದ ಫೋನ್ ಬರುತ್ತೆ ಅಂತ. ಬಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ, ಅವರು ಮಾಡಲಿಲ್ಲ. ಆಮೇಲೆ ಅನೌನ್ಸ್ ಆಯಿತು, ಅಂದರೆ ಜೋಗಯ್ಯ ಅನೌನ್ಸ್ ಆಯ್ತಲ್ಲ, ಅಲ್ಲಿ ಬೇರೆಯವ್ರ ಹೆಸರಿತ್ತು. ನಾನು ಏನಕ್ಕೆ ಸಹ ನನಗೆ ಕೊಡಲಿಲ್ಲ ಅಂತ ನಾನು ಕೇಳೋಕ್ಕೂ ಹೋಗಲಿಲ್ಲ, ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಈ ಪ್ರಯಾಣ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ನಿಮ್ಮನ್ನು. ಹೌದು ಸರ್. ನಿಮ್ಮ ಇಡೀ ಪ್ರಯಾಣದಲ್ಲಿ ಕನ್ನಡದಲ್ಲಿ ರೈಟರ್ಗೆ ಯಾವ ಸ್ಥಾನಮಾನ ಇದೆ? ನೀವು ನನಗೆ ಕಣ್ಣೋರಿಸ್ಲಿಕ್ಕೆ ಹೇಳಬಾರ್ದು ಆಯ್ತಾ. ನಾನು ಯಾರ ಹೆಸರು ತಗೊಂಡು ಮಾತಾಡಿ ಅಂತಲೂ ಹೇಳುದಿಲ್ಲ. ಆದರೆ ನಮಗೆ ನಮ್ಮದೇ ಆದಂತ ಒಂದು ಇದಿದೆ, ಏನು, ರೈಟರ್ಗೆ ಈ ಬೆಲೆ ಇದೆ, ಇಲ್ಲಿ ಈ ಬೆಲೆ ಇದೆ. ಬೆಲೆ ಇಲ್ಲದೆ ಇದ್ದಲ್ಲಿ ಏನಾಗ್ತದೆ, ಇದ್ದಲ್ಲಿ ಏನಾಗ್ತದೆ, ನಮ್ಗೊಂದು ಸಣ್ಣ ಅನುಭವ ಇದೆ. ಹೌದೌದು. ಆ ಕಾರಣದಲ್ಲಿ ಈಗ ನೀವು 40 ಸಿನಿಮಾಕ್ಕೂ ಹೆಚ್ಚು ಕೆಲಸ ಮಾಡಿದ್ದೀರಿ, ಸಕ್ಸಸ್ ಕೊಟ್ಟಿದ್ದೀರಿ. ಈಗ ಜೋಗಿ ಆದ್ಮೇಲೆ ನಿಮ್ದು 3-4 ಸಿನಿಮಾಗಳು ಗೆದ್ದಿದ್ದೀರಿ. ನೀವೊಂದು ಶಿವಣ್ಣಗೆ 4-5 ಸಿನಿಮಾ ಮಾಡಿದ್ದೀರಿ, ರವಿಚಂದ್ರನ್ ಒಟ್ಟಿಗೆ ಒಂದಿಷ್ಟು ಸಿನಿಮಾ ಮಾಡಿದ್ದೀರಿ. ಸೊ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಕೇವಲ ಹೊಸಬರಿಗಷ್ಟೇ ಸಿನಿಮಾ ಮಾಡಿದವರಲ್ಲ ನೀವು. ಇಲ್ಲ ಸರ್, ನೀವು ನಾಯಕರಿಗೆ ಮಾಡ. ಹೌದು. ಈ ನಾಯಕರ ಒಟ್ಟಿಗೆ ಮಾಡುವಾಗ ಅದರದೇ ಆದಂತ ಕೆಲವು ವರ್ತುಲ ಪ್ರಜ್ಞೆ ಅಲ್ವಾ? ಹೌದು, ಹೌದು, ಅದನ್ನೆಲ್ಲ ಮತ್ತೆ ಮಾತಾಡೋಣ. ಈಗ ರೈಟರ್ಗಳಿಗೆ ಕನ್ನಡದಲ್ಲಿ ಎಷ್ಟು ಮಾನ, ಧನ, ಮೌಲ್ಯ ಏನಿದೆ? ಒಂದು ಲೆಕ್ಕದಲ್ಲಿ ಅದನ್ನ ಹೇಳಿದ್ರೆ ತಪ್ಪು ಆಗ್ಬೋದು. ಕೆಲವರು ಕೊಡ್ತೀನಿ ಅಂತ ಹೇಳ್ತಾರೆ, ಆಗ ನಿನಗೆ ಆದಂಥ ನಿನಗೆ ಬೆಲೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಕೊಡ್ತೀನಿ ಅಂತ ಹೇಳ್ತಾರೆ. ನಾನೇನೋ ಒಂದು ಅಮೌಂಟ್ ಮಾತಾಡಿರ್ತೀನಿ, ಅದು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಬರ್ದಿನೂ ಮಾಡಲ್ಲ, ಅಷ್ಟೇ ನಡ್ರಿ ಕೊಡ್ತೀನಿ ಬಿಡ್ರಿ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ಇಲ್ಲ. ಅದಕ್ಕೆ ನಾನೇನು ಅನ್ಕೊಂಡಿದ್ದೀನಿ ಅಂತಂದರೆ, ಕನ್ನಡದಲ್ಲಿ ರೈಟ್ರಿಗೆ ಮನಸ್ಸು ಪೂರ್ವಕವಾಗಿ ಕೊಟ್ಟರೆ ಅವ್ರಿಗೂ ಒಳ್ಳೇದಾಗುತ್ತೆ, ಆ ಸಿನಿಮಾಗೂ ಒಳ್ಳೇದಾಗುತ್ತೆ ಅಂತ ನಾನು ಆವತ್ತಿಂದ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಈ ಥರದ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳೇ ತುಂಬ ಆಗಿರೋದ್ರಿಂದ ನಾನು ಏನು ಅದ್ರ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕೋಗಲ್ಲ, ಒಳ್ಳೇದು ಮಾತಾಡೋಕ್ಕೋಗಲ್ಲ. ನನ್ನ ಹಣೆ ಬರದಲ್ಲಿ ಬರೆದಿರೋದು ಇಷ್ಟೇ ಸಿನಿಮಾಗಳು ಇರಬೇಕು, ಇಷ್ಟೇ ಇರಬೇಕು, ಮತ್ತು ದುಡ್ಡು ಕೂಡ ಇಷ್ಟೇ ಬರಬೇಕು ಅಂತ ಬರ್ದಿತ್ತೇನೋ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀನಿ. ಆಮೇಲೆ ಇನ್ನೊಂದು, ನಾನು ಅವ್ರಿಗೆ ಶಾಪನೂ ಹಾಕೋಕ್ಕೋಗಲ್ಲ, ದುಡ್ಡು ಕೊಡಲಿಲ್ಲ ಅಂತ ಶಾಪನೂ ಹಾಕೋಕ್ಕೋಗಲ್ಲ, ಹೊಟ್ಟೆನೂ ಉಟ್ಕೊಳ್ಳೋಕ್ಕೋಗಲ್ಲ. ಭಗವಂತನ ಜೊತೆಲಿ ಮಾತಾಡ್ಕೊತೀನಿ. ನಂದು ಅನ್ಯಾಯ ಆಗಿದ್ದರೆ ನನಗೆ ಶಿಕ್ಷೆ ಕೊಡು, ಆಮೇಲೆ ಅವ್ರದ್ದು ಅನ್ಯಾಯ ಆಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡು ಅಂತಲೂ ಕೇಳ್ಕೊಳ್ಳೋದು. ನಾನು ಕೇಳ್ಕೊಳ್ಳೋದಿಷ್ಟೇ, ನಾನೇನಾದರೂ ಅನ್ಯಾಯ ಮಾಡಿದರೆ ನನಗೆ ಶಿಕ್ಷೆ ಕೊಡು ಅಂತ ನನಗೆ ಮಾತ್ರ ಬೇಡ್ಕೊತೀನಿ ಅಷ್ಟೇ. ಅಂದರೆ ಒಂದು ಲೆಕ್ಕದಲ್ಲಿ ಬೆಲೆ ಇಲ್ಲ ಅಂತ ನನಗೆ ಎಲ್ಲೋ ಮನಸ್ಸಿನ ಭಾವನೆ ಮೂಲೆಯಲ್ಲಿ ಅಂತ ಅನಿಸುತ್ತೆ. ಯಾಕೆ ಗೊತ್ತಾ ಸರ್, ಆ ಥರ ಈಗ ಬೇರೆ ರಾಜ್ಯದ ಅದಕ್ಕೆ ಏನಕ್ಕೆ ಅಂತಂದರೆ, ಅದು ಬಿಂದಾಸ್ ಅನ್ನೋ ಸಿನಿಮಾಕ್ಕೆ ಜನಾರ್ದನ್ ಮಾಸಿ ಅಂತ ರೈಟ್ರು, ಆಂಧ್ರದವರು, ಅವರು ಈ ಥರ ಜೋಗಿ ರೈಟ್ರು ಸಿನಿಮಾ ಅವ್ರು ಡೈಲಾಗ್ ಬರೀತಾರೆ ಅಂತ ಹೇಳಿದ್ರು. ಬಂದರು, ಆಮೇಲೆ ಜನಾರ್ದನ್ ಮಾಸಿ ಅವ್ರ ಕಥೆನೂ ಹೇಳಿದ್ರು. ಆಯಿತು, ಎಲ್ಲ ಕುಂತ್ಕೊಂಡು ಆದರೆ ಆ ಬಿಂದಾಸ್ ಸಿನಿಮಾಗೆ, ಪುನೀತ್ ರಾಜ್ಕುಮಾರ್ ಸಿನಿಮಾಗೆ ಸಾಯಿ ಕೃಷ್ಣನ ಡೈಲಾಗ್ ಬರೀಲಿ ಅಂತ ರಾಘಣ್ಣನ್ನೇ ಫೋರ್ಸ್ ಮಾಡಿ ಕರೆಸಿದ್ದಂತೆ. ಅದು ನನಗೆ ವಿಷಯ ಆಮೇಲೆ ಗೊತ್ತಾಯಿತು. ಅವ್ರಿಗೆ ನಾನು ಒಂದು ವಿಷಯ ಹೇಳಿದಾಗ, ಈ ರೆಮಂಡ್ರೇಷನ್ಗಳ ಬಗ್ಗೆ ಎಲ್ಲ ಹೇಳಿದಾಗ, ಏನಯ್ಯ ನೀನು ಹೇಳ್ತಾ ಇದೆಯಾ, ನೀನು ತಗೊಂತ ಇರೋ ರೆಮಂಡ್ರೇಷನ್ನು ನನ್ನ ಅಸ್ಟೆಂಟು ಕೊಟ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ ಅವರು. ಅಂದರೆ ಇದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಜೋಗಿ ಎಷ್ಟೋ ಥಿಯೇಟ್ರಲ್ಲಿ ನಿಂದು ಸಿಲ್ವರ್ ಜೂಬ್ಲಿ ಹೋಗಿದೆ, ಅಂಥ ಡೈಲಾಗ್ ರೈಟ್ರಿಗೆ ಇಷ್ಟೇನೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆವಾಗ
ಹೌದಲ್ವಾ. ಆದರೆ ಬೇರೆ ಬೇರೆ ರೈಟ್ರ್ಗಳ ಬಗ್ಗೆ ಎಲ್ಲ ಅವಾಗ ಹೇಳ್ತಾಯಿದ್ರು, ಅಲ್ಲಿ ಹಂಗವ್ರೆ ಇಲ್ಲಿ ಹಿಂಗವ್ರೆ ಅಂತ ಅಂದ್ಬಿಟ್ಟು ಎಲ್ಲ ವಿಷಯಗಳು ಹೇಳಿದ್ರು. ಆವಾಗ ಎಲ್ಲೋ ನಮ್ಮ ರೈಟ್ರ್ಗಳಿಗೆ ಸರಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಈಗ ನಿಮಗೆ ಆರಂಭ ಎಷ್ಟರಲ್ಲಿ, ಅಂದರೆ ನನಗೆ ನೀವು ಅಮೌಂಟ್ ಹೇಳ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ಆರಂಭ ಎಷ್ಟರಲ್ಲಿ ಮಾಡಿದ್ದೀರಿ? ಆರಂಭ ಬಂದು ಎಕ್ಸ್ಕ್ಯೂಸ್ ಮಿಗೆ 40,000 ರೂಪಾಯಿ ತಗೊಂಡೆ ಆ ಕಾಲಕ್ಕೆ. ಅಲ್ಲಿಂದ ನೀವು ನಿಮಗೆ ಒಂದೇ ಸಿನಿಮಾ ಸಾಕು, ಜೋಗಿ. ಹೌದು ಹೌದು ಬಿಟ್ಬಿಡಬೇಕಾದ್ರೆ ಹೌದು ಜೋಗಿಯ ಒಂದು ಸೂಪರ್ ಡ್ಯೂಪರ್ ಹಿಟ್ಟೇ ಸಾಕು. ಹೌದು ಹೌದು ಒಬ್ಬ ರೈಟರ್ ಒಂದು 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 25 ವರ್ಷ ಬದುಕಬಹುದಲ್ಲ? ಬದುಕ್ಬೋದು, ಬದುಕ್ತಾ ಇದ್ದೀನಲ್ಲ ಸರ್ ಆ ಹೆಸರಿನಲ್ಲಿ, ಹೌದು ಸರ್, ಅಥವಾ ಆ ಶಕ್ತಿಯಲ್ಲಿ. ಹೌದು. ಅದರ ನಂತರ ನಿಮ್ಮ ರೆಕಮೆಂಡೇಶನ್ ಯಾವ ಲೆವೆಲ್ ಬಂತು? ಅಂದರೆ ನಾನು ಈಗ ಏನಾಗುತ್ತೆ ಅಂದರೆ ಕೆಲವು ಪ್ರೊಡ್ಯೂಸರ್ಗಳು ನೋಡಿ ಸರ್ ನಮ್ಮದು ಕಮ್ಮಿ ಬಜೆಟ್ ಸಿನಿಮಾ, ನಾನು ಅವ್ರಿಗೆ ಹೇಳ್ತಾ ಇದ್ದೆ ಕಮ್ಮಿ ಬಜೆಟ್ ಆದರೂ ಕೂಡ ದೊಡ್ಡ ಬಜೆಟ್ ಆದರೂ ಕೂಡ ಇದೇ ತಲೆ ಓಡಿಸ್ಬೇಕು, ಇದೇ ತಲೆ ಬರೀಬೇಕು, ಇದೇ ಸ್ಕ್ರಿಪ್ಟ್ ಮಾಡಬೇಕು ಅಲ್ವಾ, ಅಷ್ಟೇ ಕೆಲಸ ಬರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನಾನು ನೋಡಿ ಸರ್ ನಮಗೊಂಚೂರು ನಿಮ್ಮಂಥವ್ರು ಮಾಡಿಕೊಟ್ರೆ ನಾವು ಕೂಡ ಏನೋ ಒಂದು ದೊಡ್ಡ ಹೆಸರು ಮಾಡ್ಬೋದು, ಒಂದು ಒಳ್ಳೆ ಸಿನಿಮಾ ಕೊಡ್ಬೋದು ಅಂತ ಈ ಥರ ಹೊಸ ಹೊಸ ಪ್ರೊಡ್ಯೂಸರ್ಗಳು ಕೊಟ್ಟಿರೋದಿದೆ, ಕಮ್ಮಿ ಬೆಲೆಗೂ ಬರ್ಕೊಟ್ಟಿರೋದಿದೆ. ಯಾಕೆಂತಂದರೆ ಅಲ್ಲಿ ದುಡ್ಡೇ ಮುಖ್ಯ ಆಗಲಿಲ್ಲ, ದುಡ್ಡು ಮುಖ್ಯ ಅಷ್ಟೇ. ದುಡ್ಡೇ ಮುಖ್ಯ ಅಂತ ಹೋಗಿದ್ರೆ ನಾನು ಇವತ್ತು ಬೇರೆ ಥರನೇ ಇರ್ಬೋದಿತ್ತು ಅಂತ ನನಗೆ ನನ್ನ ಆತ್ಮಾವಲೋಕನ ಮಾಡ್ಕೊಂಡಾಗ ಬೇರೆ ಥರ ಅನಿಸುತ್ತೆ. ಆದರೆ ಅದು ಅಂದ್ಕೊಂಡಿದ್ದು ಒಳ್ಳೆಯದೇ. ಯಾಕೆಂತಂದರೆ ನಾನು ಇವತ್ತಿಗೂ ಕೂಡ ಎಲ್ಲರ ಹತ್ರನೂ ಕೂಡ ಸಾಯಿ ಕೃಷ್ಣ ಇಸ್ ಎ ಗುಡ್ ಮ್ಯಾನ್ ಅಂತ ಅಂದ್ಬಿಟ್ಟು ಅನ್ಸ್ಕೊಂಡಿದ್ದೀನಿ. ಯಾವುದೇ ದುಡ್ಡಿನ ವಿಷಯದಲ್ಲೇ ಆಗಲಿ ಎಲ್ಲೇ ಆಗಲಿ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ, ಯಾರ ಹತ್ರ ಜಗಳನೂ ಆಡಿಲ್ಲ. ಭಗವಂತ ನನಗೆ ಎಷ್ಟು ಕೊಡ್ತಾನೆ ಅಷ್ಟೇ. ಆದರೆ ಅವ್ರು ಎಷ್ಟು ಮಾತಾಡಿದ್ರು ಅಷ್ಟು ಅರ್ಧ ಭಾಗ ಕೊಟ್ಟರು ಸುಮ್ಮುಳಿತೀರಿ, ಅಷ್ಟೇ. ಕಾಲು ಭಾಗ ಕೊಟ್ಟರು ಸುಮ್ಮನೆ, ಹೌದು, ಕೊನೆಗೆ ಕೈ ಕೊಟ್ಟರು ಸುಮ್ಮುಳಿತೀರಿ. ಹೌದು, ಕೈ ಕೊಟ್ಟರು ಕೂಡ ಅದು ನಡೆದಿದೆ. ಇವತ್ತಿಗೂ ಇದ್ದಾರೆ ಆ ಪ್ರೊಡ್ಯೂಸರ್ಗಳು. ನಾನು ನೋಡಿದಾಗೆಲ್ಲ ಅವ್ರು ಗಿಲ್ಟಿ ಅಂತೂ ಕಾಡ್ತಾ ಇರುತ್ತೆ. ಒಂದು ಸಿನಿಮಾ ಸರ್ ಡೈಲಾಗ್ ಎಲ್ಲ ಬರೆದಾಯ್ತು, ರೀಡಿಂಗು ಎಲ್ಲ ಕೊಟ್ಟಾಗೋಯ್ತು, 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಾನೇನೋ ಒಂದು ರೇಟ್ ಮಾತಾಡಿದ್ದೆ, ಎಲ್ಲ ಆಯಿತು. ಎಲ್ಲ ಸ್ಕ್ರಿಪ್ಟು ಕೊಟ್ಬಿಡು ಅಂತಂದರು. ಸರಿ ಸ್ಕ್ರಿಪ್ಟು ಕೊಟ್ಟೆ, ಅವ್ರ ಮೇಲೆ ನಂಬಿಕೆ ಅಲ್ವಾ. ಆಮೇಲೆ ಕೊಟ್ಟ ಮೇಲೆ ಒಂದು 3 ದಿವಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅದಾದಮೇಲೆ 3 ದಿವಸ ಬಿಟ್ಟು ಫೋನ್ ಮಾಡಿದ್ರೆ ಏನಂತಾರೆ ಸರ್ ಅವರು, ಏನು ನನ್ನೇ ದುಡ್ಡು ಕೇಳ್ತಾ ಇದೆಯಾ, ಯಾಕೆ ಮನೆ ಹತ್ರ ಬಂದು ಗಲಾಟೆ ಮಾಡಬೇಕಾ ಅಂತ. ಏನೋ ಹಿಂಗಂತ ಇದ್ರಿ, ನೀವೇ 3 ದಿವಸ ಬಿಟ್ಟು ಕೊಡ್ತೀನಿ ಅಂತಂದರೆ ಅದಕ್ಕೆ ನಾನು 3 ದಿವಸ ಆದಮೇಲೆ ಕೇಳ್ತಾ ಇದ್ದೀನಿ ಅಂತ. ನನ್ನ ಹತ್ರ ದುಡ್ಡು ಕೇಳಿದ್ರೆ ಬೇರೆ ಥರನೇ ಆಗ್ಬಿಡ್ತದೆ ಹಂಗೆ ಅಂತ ಅಂದ್ಬಿಟ್ಟು ಅಂದರು. ಆ ಟೈಮ್ಗೆ ನನಗೆ ಒಂದು ಏನು ಜಗಳ ಆಡಬೇಕು ಅಂತ ನನಗೆ ಅನಿಸಿಲ್ಲ. ಆದರೆ ಇವ್ರಿಗೆ ಏನು ಹೇಳಬೇಕು ಅಂತ ಅನ್ನೋದು ಗೊತ್ತಾಗದೆ ಒಂದು ಡೈಲಾಗ್ ಹೊಡೆದ್ಬಿಟ್ಟೆ ಸರ್. ಏನು ಅಂತಂದರೆ, ಅಣ್ಣ ನನಗೆ ನಮ್ಮ ಅಪ್ಪನಿಗೆ 3 ಜನ ಮಕ್ಕಳು, 4 ಜನ ಮಕ್ಕಳು, ಅದರಲ್ಲಿ 4ನೇ ನಾನು, 3 ಜನ ಅಣ್ಣಂದರು. ನಾನು ಇನ್ನೊಬ್ಬ ಅಣ್ಣನಿಗೆ ಕೊಟ್ಟೆ ಅಂತ ತಿಳ್ಕೊಂಬಿಡ್ತೀನಿ ಬಿಡೋಣ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟೆ. ಅವನಿಗೆ ಸುಮಾರು ಹೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ, ಅದು ಬೇರೆ ಅರ್ಥ ಅಂತ. ಆಮೇಲೆ ಪುನಃ ಫೋನ್ ಮಾಡಿ ಏನು ಬೇರೆ ಥರನೇ ಮಾತಾಡ್ದಂಗಿತ್ತು ಏನು ಅಂತ ಅಂದ್ಬಿಟ್ಟು, ಏನಣ್ಣ ಅಂದರೆ ನನಗೆ 3 ಜನ ಅಣ್ಣದ್ರಲ್ಲಿ ನೀನು ಒಬ್ಬ ಅಣ್ಣ ಅಂತಂದೆ. ಅವ್ರು ಆ ಥರ ತಿಳ್ಕೊಂಡವ್ರು, ನಾನೇನು ಮಾಡೋಕ್ಕೆ ಹಂಗೆ ಅನ್ನಿಸ್ಕೊಂಡ್ರು ಕೂಡ ಕೊಡಲಿಲ್ಲ ಸರ್. ಆಮೇಲೆ ಇವತ್ತು ತಿರ್ಗಾಡ್ತಿದ್ದಾರೆ, ಸರಿ ಬಿಡಿ ಅಂತ. ಭಗವಂತ ನನಗೇನು ಕೊಡ್ತಾನೆ ಅಷ್ಟೇ ಅಂತ ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಿಮಗೆ ಎಷ್ಟು ಜನ ಹೀಗೆ ಮಾಡಿರ್ಬೋದು? 40 ಸಿನಿಮಾದಲ್ಲಿ ಸರಿಯಾದ ಮಾತಾಡೋದ ಪ್ರಕಾರ ಎಷ್ಟು ಜನ ಕೊಟ್ಟಿದ್ದಾರೆ? ಮಾತಾಡೋದ ಪ್ರಕಾರ ಕರೆಕ್ಟಾಗಿ ನನಗೆ ಒಂದು 100%ಗೆ ಒಂದು 40% ಕೊಡ್ಬೋದು ಸರ್. ಇನ್ನು 60% ಎಲ್ಲ ಹಿಂಗೇನೆ. ಆಮೇಲೆ ಕೆಲವೊಂದು ಏನು ಅಂತಂದರೆ ತುಂಬ ಸೆಂಟಿಮೆಂಟಾಗಿ ಬಂದುಬಿಡ್ತಾರೆ ಸರ್. ನೀವು ನಮಗೆ ಆ ಬೋರ್ಡ್ ಮೇಲೆ ಬಿದ್ದರೆ, ಸಾಯಿ ಕೃಷ್ಣನ ಬೋರ್ಡ್ ಮೇಲೆ ಬಿದ್ದರೆ ನಮ್ಮ ಟೀಮ್ಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ದಯವಿಟ್ಟು ಸರ್ ಮಾಡಿಕೊಡಿ ಸರ್ ಅಂತ ತುಂಬ ಮಾಡಿ ನಾನೇ ಒಪ್ಕೊಂಡ್ಬಿಡ್ಬೇಕು ಆ ಥರನ ಮಾಡಿದ್ರೆ ತುಂಬ ಸಂತೋಷದಲ್ಲಿ ಮನಸ್ಪೂರ್ವಕವಾಗಿ ಕೇಳೋರು ಇದ್ದಾರೆ. ಆದರೆ ರೋಪಾಕಿ ಈ ಥರ ಮಾಡೋರು ಇದ್ದಾರೆ ಅಷ್ಟೇ. ಸಿನಿಮಾ ರಂಗದ ಈ ಒಡನಾಟ ಎಷ್ಟು ವರ್ಷ ಆಯಿತು? ನಾನು 95ರಲ್ಲಿ ಕಲ್ಯಾಣ ಅವ್ರ ಹತ್ರ ಬಂದೆ. ಕಲ್ಯಾಣ ಅವ್ರ ಹತ್ರ ಬಂದಾಗ ಆಗ ಅವ್ರ ಜೊತೆ ಹಂಗೆ ಒಡನಾಟ 98ವರೆಗೂ ಅವ್ರ ಜೊತೆ ಶಿಷ್ಯನಾಗಿದ್ದೆ. ಅಂದರೆ ಶಿಷ್ಯನಾಗಿದ್ದಂದ್ರೆ ಅವ್ರು ಮೊದಲೇ ಸಾಹಿತ್ಯ ಬರೀತಿದ್ರಲ್ಲ, ಸಾಹಿತ್ಯದಲ್ಲಿ ಏನು ಕಲ್ತ್ಕೊಂತೀಯ ಅಂತ ಇವತ್ತಿಗೂ ಹೇಳೋದು ಕ್ವಶನ್ನು. ಆದರೆ ನನ್ನ ಒಂದು ಇದಿತ್ತು, ಅದು ಎಲ್ಲ ಚಾನಲ್ಗಳಲ್ಲಿ ಹೇಳಿದ್ದೀನಿ, ಇಲ್ಲೂ ಹೇಳಿದ್ದೀನಿ ಲಿಂಕ್ಗೋಸ್ಕರ. ಊರಲ್ಲಿ ನಾನು ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೆ, ಸಪ್ತಸ್ವರ ವಾದ್ಯ ವೃಂದ ಅಂತ. ನಮ್ಮದೇ ಆದಂಥ ಒಂದು ಟ್ರೂಪ್ನೆಲ್ಲ ಕಟ್ಕೊಂಡು ಅಲ್ಲಿ ಸಿಂಗರ್ ಆಗಿದ್ದೆ. ಅಲ್ಲಿ ಸಿಂಗರ್ ಆಗ್ತಿರ್ಬೇಕಾದ್ರೆ ನನಗೆ ಅನ್ನಿಸ್ತಾ ಹಾಡು ಹೇಳ್ತೀನಿ, ಬಟ್ ಈಗ ಹೇಳೋಕ್ಕಾಗಲ್ಲ, ಅದು ಬೇರೆ ಥರ ಇದೆ. ಹಾಡು ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ಕಲ್ಯಾಣ ಅವ್ರ ಫ್ರೆಂಡು ಶ್ರೀಧರ್ ಮೂರ್ತಿ, ಅವ್ರು ನಮ್ಮ ರಿಲೇಟಿವ್ ಆಗಬೇಕು. ಡ್ಯಾನ್ಸು ಚೆನ್ನಾಗಿ ಆಡ್ತೀಯ, ಹಾಡು ಚೆನ್ನಾಗಿ ಹೇಳ್ತೀಯ, ಏನಾದ್ರು ಸಿನಿಮಾಗೆ ಸೇರ್ತೀಯನೋ? ನನಗೆ ಅದೇ ಇದು ಚಿಕ್ಕ ವಯಸ್ಸಿಂದ ಕನಸು, ಅದೇನು ಮಾಡಪ್ಪ ನೀನು ಅಂತ ಅಂದ್ಬಿಟ್ಟು ಅಂತೆ. ಸರಿ ಬಾ, ನಮ್ಮ ಕಲ್ಯಾಣ ಅಂತ ಇದ್ದಾರೆ ನನ್ನ ಕ್ಲಾಸ್ಮೇಟು, ಅವ್ರ ಹತ್ರ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಹೋಗಲ್ಲಿ ಸೇರುವೆ ಅಂತಂದು. ಅಲ್ಲಿಂದ ಶುರುವಾಯಿತು. ನನಗೇನು ಭ್ರಮೆ ಅಂತಂದರೆ,
ಇಲ್ಲೆಲ್ಲ ಆರ್ಕೆಸ್ಟ್ರಾದಲ್ಲೆಲ್ಲ ಸಾಂಗ್ ಆಡ್ತಿದ್ದೀನಲ್ಲ, ಇಲ್ಲಿ ಸಾಂಗ್ ಆಡಿದ ತಕ್ಷಣ ಅಲ್ಲಿ ಹೋದ ತಕ್ಷಣ ಸಿನಿಮಾಗೆ ಸೇರಿಸ್ಕೊಂಡ್ಬಿಡ್ತಾರೆ. ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗ್ಬಿಡುತ್ತೆ. ಆ ಭ್ರಮೆಲಿದ್ದು. ಆಮೇಲೆ ಗೊತ್ತಾಯ್ತು ಇಲ್ಲಿ ಬಂದ ಮೇಲೇ ಒಳಗಡೆ ಸ್ವರಜ್ಞಾನ ಇರಬೇಕು, ಸಂಗೀತ ಕಲ್ತಿರ್ಬೇಕು, ಸೀನಿಯರು ಜೂನಿಯರ್ ಎಲ್ಲ ಕಲ್ತಿರ್ಬೇಕು ಅನ್ನೋ ವಿಷಯ ಆಮೇಲೆ ಗೊತ್ತಾಗಿದ್ದು ನನಗೆ. ಆಮೇಲೆ ಆ್ಯಕ್ಚುಲಿ ಅವರು ವಾಯ್ಸ್ ಟೆಸ್ಟು ಮಾಡಿಸಿದ್ರು, ಯಾರು ಕಲ್ಯಾಣ್ ಅವರು. ಆಕಾಶ ಅಡಿಯಲ್ಲಿ ಒಂದು ಸಾಂಗು ಆಡಿಸಿದ್ರು. ಬಟ್ಟು ವಾಯ್ಸ್ ಚೆನ್ನಾಗಿದೆ ಸಾಯಿ, ಆದರೆ ನಿನ್ನ ನೋಡ್ತಾ ಇದ್ರೆ ನನಗೆ ನಿನ್ನೊಳಗಡೆ ಒಬ್ಬ ಬರಹಗಾರ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದ್ರು. ಓ, ಆ ವಿಷಯದಲ್ಲಿ ಕಲ್ಯಾಣ್ ನಿಮ್ಮನ್ನು ಗುರ್ತಿಸಿದ್ರು. ಅಲ್ಲಿಂದ ಶುರುವಾಯ್ತು. ಹೌದಾ ಅಂದರೆ ನನಗೆ ಆವಾಗ ಒಂದು ಅನಿಸಿದ್ದು, ನನಗೇನು ಅಂತಂದರೆ ಈ ಸಾಹಿತ್ಯ ಗೀತೆ ಎಲ್ಲ ಅಷ್ಟು ಸುಲಭ ಅಂತ ನಾನು ಅನ್ಕೊಂಬಿಟ್ಟಿದ್ದೆ. ಯಾಕೆಂತಂದರೆ ಅದು ನಾನು ಅಂದರೆ ನನ್ನ ಕಲ್ಪನೆಗಳು ಬಂದಿದ್ದಂಥ ನಾಟಕಗಳನ್ನೆಲ್ಲ ಸ್ಕೂಲಲ್ಲಿ ಇದ್ದಾಗೆಲ್ಲ ಬರ್ಕೊಂತಿದ್ನಲ್ಲ, ಜೊತೆಗೆ ಏನೋ ಒಂದು ಲೈನ್ಗಳು ಏನು ಬಂದರೆ ಅದು ಸಿಕ್ಕಿದ್ರೆ ಅದು ಬರ್ಕೊಂತ ಇದ್ದೆ. ಜೊತೆಗೆ ನನಗೆ ತುಂಬ ಪ್ರಭಾವ ಬೀರಿದ್ದು ನಿಮ್ಮ ಕೊಲಿಗು ರವಿ ಬೆಳೆಗೆರೆ ಅವರು. ರವಿ ಬೆಳೆಗೆರೆ ಅವ್ರದ್ದು ಬರ್ತಾಯಿತ್ತಲ್ಲ ಕಾಸ್ಬಾತ್ ಇವೆಲ್ಲ. ಆದರೆ ಅವ್ರಿಗೆ ತುಂಬ ಇದಾಗಿ ನಾನು ತುಂಬ ಅಭಿಮಾನಿಯಾಗಿದ್ದೆ. ಯಾವಾಗಂದರೆ ಕರ್ಮವೀರದಲ್ಲಿ ಅವ್ರದ್ದು ಇದು ಬರ್ತಿತ್ತಲ್ಲ ಸರ್, ಆ ರೋಡಿಸಮ್ ಕಥೆಗಳು. ಕತ್ತಲ್ಲ ಪಾಪಿಗಳ ಲೋಕದಲ್ಲಿ ಅದನ್ನು ಓದಿ ಆಮೇಲೆ ನೆಕ್ಸ್ಟ್ ಅವ್ರದ್ದು ಐ ಬೆಂಗಳೂರು ಬಂತಲ್ಲ, ಅದಾದಮೇಲೆ ಅವ್ರ ಕಾಸ್ಬಾತ್ಗಳು ಅದು ಇದೆಲ್ಲ ಓದಿ ಒಂದು ಲೆಕ್ಕದಲ್ಲಿ ಅವರು ಕೂಡ ನನಗೆ ಇನ್ಸ್ಪೈರ್ ಆದರು. ಒಂದು ಹುಡುಗಿಗೆ ಒಂದು ಲೆಟ್ರ್ ಬರಿಬೇಕಂದ್ರೆ ಯಾವ ಥರ ಬರಿಬೇಕು, ಸುಮ್ಮನೆ ಮಾಮೂಲಿಯಾಗಿ ಏನೋ ಬರಿಬಾರ್ದು, ಆ ವರ್ಣನೆ ಬೇರೆ ಥರ ಇರಬೇಕು, ಆ ಅಕ್ಷರಗಳು ನೋಡಿನೇ ಅವಳ ಮನಸ್ಸು ಓದ್ಬಿಡ್ಬೇಕು ಅನ್ನೋ ಥರ ಒಂದಷ್ಟು ವಿಷಯಗಳನ್ನೆಲ್ಲ ಓದ್ಕೊಂಡಿದ್ದೆ. ಅದನ್ನು ಬರೆದು ಸ್ವಲ್ಪ ರೂಢಿ ಇತ್ತಲ್ಲ, ಒಂದಷ್ಟು ವಿಷಯಗಳೆಲ್ಲ ಬರ್ಕೊಂಡು ಹೇಳ್ತಾ ಇದ್ದೆ. ಅಂದರೆ ಅವರು ರವಿ ಬೆಳೆಗೆರೆ ಅವ್ರು ಬರೆದಿದ್ರು ಕೂಡ ಅದನ್ನೇನೋ ಬೇರೆ ಥರ ಮಾಡಿ ನಾನೇ ಬರ್ಕೊತಿದ್ನಲ್ಲ, ಅದನ್ನೆಲ್ಲ ಹೇಳ್ದೆ ಕಲ್ಯಾಣ್ ಅವ್ರಿಗೆ. ನೋಡು ಎಷ್ಟು ಚೆನ್ನಾಗಿ ಬರಿತಿದ್ಯಾ. ಅವರು ಒಂದು ಲೈನ್ ಕೊಟ್ಟರು, ಯಾವುದು 2 ಕನಸು ಸಾಂಗ್ದು, ಎಂದೆಂದು ನಿನ್ನನ್ನು ಮರೆತು ಚರಣ 2 ಲೈನ್ ಬರಿ ನೋಡೋಣ, ಅದನ್ನು ಬಿಟ್ಟು ಬೇರೆ ಏನಾದ್ರು ಬರಿ ಅಂತಂದು. ಸರಿ ಅಲ್ಲ, ಸೂರ್ಯನಿಗಿಲ್ಲ ಪ್ರೇಮಿ ತುಂಬ ವಿರಹಿ, ವಿರಹವ ಮರೆಯಲು ದಿನವೂ ಬೇಯುತ್ತಲಿರುವ ಅಂತಂದ್ಬಿಟ್ಟು ಎಂಥ ತಾಟೆಯ ಇದು ನೋಡು. ಸೂರ್ಯನಿಗೆ ಲವರು, ಅದಕ್ಕೋಸ್ಕರ ಆ ಉರಿ ಬಿಸಿಲನ್ನೇ ನೀನು ಏನು ವಿರಹ ಅಂತ ಹೇಳ್ತಾ ಇದ್ದೆ. ಸೂಪರ್. ಈ ಥರದಲ್ಲೇ ನಿನ್ಗೆ ಏನೇನು ಬರುತ್ತೆ ಅದನ್ನೆಲ್ಲ ಬರ್ಕೊಂಡು ಹೋಗ್ತಾರೆ. ತುಂಬ ಅಬ್ಸರ್ವ್ ಮಾಡ್ತಾಯಿರು. ಆವಾಗ ಒಂದು ಖುಷಿ ಏನು ಅಂತಂದರೆ, ಈಗ ನಿಮಗೂ ನಿಮ್ಮ ಸ್ನೇಹಿತರೇ ಇರಬೇಕು, ಅವ್ರಿಗೆ ಗೊತ್ತಿರುತ್ತೆ, ಎಸ್ ಎಂ ಪಾಟೀಲು ಮತ್ತು ಸಾರಕ್ಕಿ ಮಂಜು ಅಂತ ರೈಟ್ರು, ಅವರೆಲ್ಲ ಬರ್ತಾಯಿದ್ರು. ಅದ್ರ ಮಧ್ಯೆ ಇವರಿನ್ನೂ ನಾಗೇಂದ್ರ ಪ್ರಸಾದ್ ಸಿನಿಮಾ ಬರೆದಿರಲಿಲ್ಲ. ಆವಾಗ ಬಂದು ಇಲ್ಲಿ ಸಾಹಿತ್ಯಿಕವಾಗಿ ಚರ್ಚೆ ಮಾಡ್ತಾಯಿದ್ರು ಕಲ್ಯಾಣ್ ಅವ್ರ ಹತ್ರ. ಆ ವಿಷಯಗಳನ್ನೆಲ್ಲ ಕೇಳ್ಕೊಂತಿದ್ದೆ. ಇವರು ಕೂಡ ಸಿನಿಮಾ ರಂಗಭೂಮಿ ಕಲಾವಿದರು ಅಂತ ಅಂದ್ಬಿಟ್ಟು ಕೇಳಿದ್ದೆ ನಾನು. ರಂಗಭೂಮಿ ಬರಹಗಾರರು ನಾಗೇಂದ್ರ ಪ್ರಸಾದ್ ಇದನ್ನೆಲ್ಲ. ಅಂದರೆ ಆವಾಗ ನಾಗೇಂದ್ರ ಪ್ರಸಾದ್ ಬಗ್ಗೆ ಅಷ್ಟಾಯ್ತಲ್ವ. ಎಸ್ ಎಂ ಪಾಟೀಲ್ ಬರ್ತಿದ್ರಲ್ಲ, ಆವಾಗ ಅವ್ರು ಹೇಳೋರು, ಯಾರು ಕಲ್ಯಾಣ್ ಸರ್, ಇವರು ಎಸ್ ಎಂ ಪಾಟೀಲ್ ಅಂತ ಜಾಸ್ತಿ ಸುನಿಲ್ ಕುಮಾರ್ ದೇಸಾಯಿ ಅವ್ರಿಗೆಲ್ಲ ಸಲಹೆ ಎಲ್ಲ ಕೊಡ್ತಾ ಇರ್ತಾರೆ, ಒಳ್ಳೆ ರೈಟ್ರು ಕೂಡ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ಆವಾಗ ಒಂದಷ್ಟು ಪರಿಚಯ ಆಗಿತ್ತು. ಇದ್ರ ಮಧ್ಯೆ ಹಂಗೆ ಕಾಲ ತಳ್ತಾ ಇರಬೇಕಾದ್ರೆ ಚಂದ್ರಮುಖಿ ಪ್ರಾಣಸಖಿ ಅಂತ ಒಂದು ಸಿನಿಮಾ. ಆವಾಗ ಪಾಟೀಲ್ರೆ ನನಗೆ ಅಷ್ಟೆಲ್ಲ ಕ್ಲೋಸ್ ಆಗಿದ್ರು, ಕಲ್ಯಾಣ್ ಅವ್ರ ಜೊತೆ ಇದ್ನಲ್ಲ ಜಾಸ್ತಿ ಕ್ಲೋಸ್. ಮೀನ್ಸ್ ಬನ್ನಿರಿ ಏನ್ರಿ ಹೆಂಗೆ ಮಾಡ್ತಿದ್ದೀರಿ, ಅವ್ರು ಕೂಡ ಅವರೊಂದಷ್ಟು ಸಜೆಷನ್ಸ್ ಕೊಟ್ಟಿದ್ರು. ಈಗ ನೀವು ಹೆಂಗಿದ್ರು ಅಲ್ಲೆಲ್ಲ ಓಡಾಡ್ಕೊಂಡು ಬರ್ತಿರಲ್ಲ, ಸುಮ್ಮನೆ ಓಡಾಡಬೇಡಿ, ಪ್ರತಿ ಒಂದೂ ಕೂಡ ಅಬ್ಸರ್ವೇಷನ್ ಮಾಡಿ. ನಿಮಗೆ 100 ಕ್ಯಾರೆಕ್ಟರ್ಗಳು ಸಿಕ್ಕುತ್ತೆ ಜನಗಳದ್ದು. ಅವರೆಲ್ಲ ಬರವಣಿಗೆಗೆ ನನಗೆ ತುಂಬ ಸಪೋರ್ಟ್ ಮಾಡಿದವರು ಸರ್ ಎಸ್ ಎಂ ಪಾಟೀಲು ಅವರು ಇದ್ದಾರ. ನಾನೊಂದು ಸಬ್ಜೆಕ್ಟು ಒಬ್ರಿಗೆ ಹೇಳಿದ್ದೀನಿ, ಆ ಡೈರೆಕ್ಟ್ರಿಗೆ, ಅದು ಸದ್ಯದಲ್ಲೇ ಆಗ್ಬೋದು ಅಂತಂದ್ಬಿಟ್ಟು ಏನೋ ಹೇಳ್ತಾಯಿದ್ರು. ಆಮೇಲೆ ಆ ಪಿಕ್ಚರು ಸ್ಟಾರ್ಟ್ ಆಯಿತು. ಅದೇನಾಯಿತೋ ಏನು ಕಥೆಗಳು ಗೊತ್ತಿಲ್ಲ. ಅವರು ಡೈರೆಕ್ಟ್ರು ಅವ್ರಿಗೆ ಇದು ಮಾಡಿಬಿಟ್ರಂತೆ, ಕ್ರೆಡಿಟು ಕೊಡಲಿಲ್ವಂತೆ, ದುಡ್ಡು ಕೊಡಲಿಲ್ವಂತೆ. ಆಮೇಲೆ ಹಿಂಗೆ ಇಷ್ಟಲ್ಲಾಗೆಲ್ಲ ಏನಾಗಿತ್ತು ಅಂದರೆ, ಅವ್ರ ಕತೆ ಸ್ಟಾರ್ಟ್ ಆಗುವಾಗ, ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇದೆಲ್ಲ ವಿಷಯಗಳು ಗೊತ್ತಿತ್ತಲ್ಲ. ನಾನು ನಾಗೇಂದ್ರ ಪ್ರಸಾದ್ ಹತ್ರ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೆ. ಆಲ್ರೆಡಿ ನಾನು ಇವ್ರ ಹತ್ರ ಬಿದ್ದುಬಿಟ್ಟಿದ್ದೆ, ಕಲ್ಯಾಣ್ ಸರ್ ಹತ್ರ. ಅವ್ರಿಗೆ ಹೇಳಿಬಿಟ್ಟಿದ್ದೆ, ನಾಗೇಂದ್ರ ಪ್ರಸಾದ್ ಹತ್ರ ಇರ್ತೀನಿ ಸರ್, ಆ ಡೈಲಾಗು ಮತ್ತು ಶೂಟಿಂಗ್ ಸ್ಪಾಟ್ಗಿಲ್ಲೆಲ್ಲ ಹೋಗ್ತೀನಿ ನಾನು ಅಂತ ಪರ್ಮಿಷನ್ ತಗೊಂಡು ಬಂದಿದ್ದೆ. ಆಮೇಲೆ ಒಂದು ದಿವಸ ಇಡೀ ಇದ್ರಲ್ಲಿ ಗೊತ್ತಾಯಿತು, ಹಾಯ್ ಬೆಂಗಳೂರಲ್ಲಿ ಬಂತು ವಿಷಯ. ಯಾರ್ದು ಎಸ್ ಎಂ ಪಾಟೀಲ್ ಅವರು, ಕಲ್ಯಾಣ್ ಅವರು, ಸೀತಾರಾಮ್ ಕಾರಂತದ್ದು. ಆವಾಗ ಹೌದಲ್ವ, ಅವ್ರ ಕತೆ ಅವರು ಅಂತ ಹೇಳ್ತಾವ್ರೆ. ಇದರಲ್ಲಿ ನಾನು ಯಾರು ಮೋಸ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ಸೀತಾರಾಮ್ ಕಾರಂತ ಮೇಲೂ ನನಗೆ ಅವರು ಕೂಡ ನನಗೆ ಇವತ್ತಿಗೂ ಕೂಡ ಪರಿಚಯ ಇದೆ, ಮಾತಾಡಿಸ್ತಾರೆ. ಕಲ್ಯಾಣ್ ಅವರು ನನ್ನ ಗುರುಗಳು, ನಾನು ಅವ್ರ ಮೇಲೂ ಏನು ಹೇಳೋಕ್ಕಾಗಲ್ಲ. ಬಟ್ಟು ಕತೆ ನಂದು ಅಂತ ಹೇಳಿದ್ದಂತೂ ಇವರು ನಿಜ. ಯಾಕೆ ಎಸ್ ಎಂ ಪಾಟೀಲ್ ಅವರು ಅಂತೂ ಕತೆ ಹೇಳಿದರು, ಈ ಥರ ಸಾಯಿ ಕೇಳು, ನೀನು ಹೊಸ್ದಾಗಿದೆಯಾ, ನೀನು ಫ್ರೆಶ್ ಆಗಿರುತ್ತೆ ಮೈಂಡು, ಯಾವ ಥರ ಇರುತ್ತೆ ಕೇಳು, ಒಂದು ಒಳ್ಳೆ ಲೆವೆಲ್ ಸಬ್ಜೆಕ್ಟು ಅಂತ ಹೇಳಿದರು. ಆಮೇಲೆ ಅದೇನೇನೋ ಅವರವರು ಗುದ್ದಾಟಗಳು, ಅವರದ್ದೇನೋ ಗಲಾಟೆಗಳಾಗಿ ಬಿಟ್ಟೋಯ್ತು. ಆ ಎಸ್ ಎಂ ಪಾಟೀಲು ಕೂಡ ನನಗೆ ಒಂದು ಇನ್ಸ್ಪೈರು, ನನಗೂ ಅವರೊಂದು ಮೆಟ್ಲು. ಯಾಕೆಂತಂದರೆ ಅವರು
ಟೋಟಲ್ಲು ಹೋಗ್ತಾ ಬರ್ತಾ ಏನೇ ಆಗಲಿ ಪ್ರತಿಯೊಂದು ಅಬ್ಸರ್ವ್ ಮಾಡು ಅಂತ ಹೇಳ್ಕೊಟ್ಟಿದ್ದು ವಿಷಯ ನನಗೆ ಇವತ್ತಿಗೂ ಅದು ತುಂಬ ನನಗೆ ಪ್ಲಸ್ ಪಾಯಿಂಟ್ ಆಯಿತು ಸರ್.